ನಮಸ್ಕಾರ ವೀಕ್ಷಕರೇ, ಸರೌಂಡಿಂಗ್ ಸುದ್ದಿಗೆ ಸ್ವಾಗತ. ಸದ್ಯದ ಸುದ್ದಿ ಏನಂದ್ರೆ, ಇದು ಆಗಸ್ಟ್ 1, 2025ರಿಂದ ಯೂನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಈ ನಿಯಮಗಳಲ್ಲಿ ತುಂಬಾ ಮಹತ್ವವಾದಂತಹ ಬದಲಾವಣೆಗಳು ಜಾರಿಗೆ ಬರ್ತಾ ಇದ್ದಾವೆ. ಏಕೆಂದರೆ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದನ್ನ ಜಾರಿ ಮಾಡ್ತಾ ಇದೆ. ಈ ಹೊಸ ಮಾರ್ಗಸೂಚಿಗಳು, ಹೊಸ ರೂಲ್ಸ್ಗಳು ಗೂಗಲ್ ಪೇ, ಫೋನ್ ಪೇ ಮತ್ತು ಪೇಟಿಎಂಗಳಂತಹ ಡಿಜಿಟಲ್ ಪಾವತಿ ಆ್ಯಪ್ಗಳಿಗೆ ಅನ್ವಯವಾಗ್ತಿವೆ. ಈ ಒಂದು ಚೇಂಜಸ್ಗಳು ಪ್ರತಿಯೊಬ್ಬ ಬಳಕೆದಾರನ ಒಂದು ಟ್ರಾನ್ಸಾಕ್ಷನ್ ಮೇಲೆ ಯಾವುದೇ ರೀತಿಯಾದಂತಹ ಚೇಂಜಸ್ ಅನ್ನ ಏನೂ ತರುವುದಿಲ್ಲ. ಆದರೂ ಬ್ಯಾಲೆನ್ಸ್ ಚೆಕ್ ಅಥವಾ ಆಟೋ ಡೆಬಿಟ್ಗಳಂತಹ ಕೆಲವು ಕಾರ್ಯಗಳಿಗೆ ಮಿತಿಗಳನ್ನು ಹೇರಲಾಗಿದೆ. ಹೊಸ ನಿಯಮಗಳ ಪ್ರಕಾರ ಬಳಕೆದಾರ ಪ್ರತಿ ಯುಪಿಐ ಅಪ್ಲಿಕೇಶನ್ನಲ್ಲಿ ದಿನಕ್ಕೆ ಗರಿಷ್ಠ 50 ಬಾರಿ ಮಾತ್ರ ಅಕೌಂಟ್ ಬ್ಯಾಲೆನ್ಸ್ ಅನ್ನ ಪರಿಶೀಲಿಸಲು ಸಾಧ್ಯವಾಗಲಿದೆ. ಅಂದ್ರೆ ಕೆಲವೊಬ್ಬರು ಪ್ರತಿದಿನ ಇದಲ್ಲದೆ ನಿಮ್ಮ ಮೊಬೈಲ್ ಸಂಖ್ಯೆಗೆ ಲಿಂಕ್ ಮಾಡಲಾದ ಬ್ಯಾಂಕ್ ಖಾತೆಗಳ ಮಾಹಿತಿಯನ್ನ ದಿನಕ್ಕೆ 25 ಬಾರಿ ಮಾತ್ರ ಪಡೆಯಲು ಅವಕಾಶವನ್ನ ಕಲ್ಪಿಸಿಕೊಡಲಾಗಿದೆ. ಸರ್ವರ್ಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಮತ್ತು ಅನಗತ್ಯ ವಿನಂತಿಗಳನ್ನು ನಿಯಂತ್ರಿಸಲು ಈ ಕ್ರಮವನ್ನು ಜಾರಿಗೆ ತರಲಾಗಿದೆ. ಆಗಾಗ ಬ್ಯಾಲೆನ್ಸ್ ಚೆಕ್ ಮಾಡುವುದು ಹಾಗೂ ಟ್ರಾನ್ಸಾಕ್ಷನ್ ಸಿಚುವೇಶನ್ ಅನ್ನು ಪದೇ ಪದೇ ರಿಫ್ರೆಶ್ ಮಾಡುವುದು ಯುಪಿಐ ಸರ್ವರ್ಗಳಿಗೆ ಅನಗತ್ಯ ಒಂದು ಹೊರೆಯನ್ನು ಉಂಟು ಮಾಡುತ್ತಿದ್ದ ಕಾರಣ ಈ ಮಿತಿಯನ್ನ ಹೇರಲಾಗಿದೆ. ಆಟೋ ಡೆಬಿಟ್ ಪಾವತಿಗಳಿಗಾಗಿ ಅಂದ್ರೆ ಉದಾಹರಣೆಗೆ ನೆಟ್ಫ್ಲಿಕ್ಸ್, ಅಮೆಜಾನ್ ಪ್ರೈಮ್ ಬಿಲ್ ಪಾವತಿ, ಮ್ಯೂಚುವಲ್ ಫಂಡ್ ಇವುಗಳಿಗೆ 3 ನಿರ್ದಿಷ್ಟ ಸಮಯದ ಸ್ಲಾಟ್ಗಳನ್ನು ನಿಗದಿಪಡಿಸಲಾಗಿದೆ. ಪೀಕ್ ಅವರ್ಗಳಲ್ಲಿ ಸರ್ವರ್ಗಳ ಮೇಲಿನ ಒತ್ತಡವನ್ನು ಕಡಿಮೆ ಮಾಡಲು ಈ ಪಾವತಿಗಳನ್ನು ಬೆಳಗ್ಗೆ 10 ಗಂಟೆಗೂ ಮುನ್ನ, ಮಧ್ಯಾಹ್ನ 1 ರಿಂದ ಸಂಜೆ 5 ಗಂಟೆಯ ನಡುವೆ ಮತ್ತು ರಾತ್ರಿ 9:30 ನಂತರ ಮಾತ್ರ ಪ್ರಕ್ರಿಯೆಗೊಳಿಸಲಾಗಿದೆ. ವಹಿವಾಟು ಸ್ಥಿತಿಯ ಪರಿಶೀಲನೆಯ ನಿರ್ಬಂಧ ಅಂದ್ರೆ ವಹಿವಾಟು ಸ್ಥಿತಿಗಳ ಮೇಲೆಯೂ ಕೂಡ ಇಲ್ಲಿ ನಿರ್ಬಂಧವನ್ನು ಹೇರಲಾಗಿದೆ. ವಹಿವಾಟು ಬಾಕಿ ಉಳಿದಿದ್ದರೆ ಅದರ ಸ್ಥಿತಿಯನ್ನು 3 ಬಾರಿ ಮಾತ್ರ ಪರಿಶೀಲಿಸಲು ಅವಕಾಶ ನೀಡಲಾಗಿದೆ. ಪ್ರತಿ ಪ್ರಯತ್ನದ ನಡುವೆಯೂ ಕಡ್ಡಾಯವಾಗಿ 90 ಸೆಕೆಂಡ್ ಅಂತರ ಇರಲೇಬೇಕು. ಈ ನಿಯಮವು ಬಳಕೆದಾರರಿಗೆ ಸ್ವಲ್ಪ ಅನಾನುಕೂಲತೆಯನ್ನ ಉಂಟು ಮಾಡಬಹುದು. ಈ ಒಂದು ರೂಲ್ಸ್ಗಳನ್ನ ತರಲು ಕಾರಣ ಏನಂದ್ರೆ, ಏಪ್ರಿಲ್ ಮತ್ತು ಮೇ 2025ರಲ್ಲಿ ಯುಪಿಐ ಸರ್ವರ್ಗಳು ಹಲವು ಬಾರಿ ಕ್ರ್ಯಾಶ್ ಆಗಿತ್ತು. ದೇಶದಲ್ಲಿ ಪ್ರತಿ ತಿಂಗಳು ಸುಮಾರು 1600 ಕೋಟಿ ಯುಪಿಐ ವಹಿವಾಟುಗಳು ನಡೀತವೆ. ಇವು ಸರ್ವರ್ಗಳ ಮೇಲೆ ಭಾರೀ ಒತ್ತಡವನ್ನು ಉಂಟು ಮಾಡ್ತಿವೆ. ಅನಗತ್ಯ ಎಪಿಐ ವಿನಂತಿಗಳು ಮತ್ತು ಪದೇ ಪದೇ ಮಾಡುವಂತಹ ಬ್ಯಾಲೆನ್ಸ್ ಚೆಕ್ಗಳು ಕೂಡ ಈ ಸಮಸ್ಯೆಗಳಿಗೆ ಪ್ರಮುಖ ಕಾರಣವಾಗಿವೆ. ಯುಪಿಐ ಸರ್ವರ್ಗಳಲ್ಲಿ ಟ್ರಾಫಿಕ್ ಅನ್ನು ಸರಾಗಗೊಳಿಸಲು, ನಿಧಾನಗತಿ ಅಥವಾ ಸರ್ವರ್ ಕ್ರ್ಯಾಶ್ ಅಪಾಯವನ್ನು ಕಡಿಮೆ ಮಾಡಲು, ಈ ಒಂದು ಬಳಕೆದಾರರ ಅನುಭವವನ್ನು ಸುಧಾರಿಸಲು ಎನ್ಪಿಸಿಐ ಈ ಕ್ರಮವನ್ನು ಕೈಗೊಂಡಿದೆ. ಒಟ್ಟಾರೆಯಾಗಿ ಹೊಸ ಯುಪಿಐ ನಿಯಮಗಳು ಬಳಕೆದಾರರ ದೈನಂದಿನ ವಹಿವಾಟಿನ ಮೇಲೆ ಅಂತಹ ಪರಿಣಾಮ ಏನೂ ಬೀರುವುದಿಲ್ಲ. ಆದರೆ ಅನವಶ್ಯಕವಾಗಿ ಬ್ಯಾಲೆನ್ಸ್ ಪರಿಶೀಲನೆ ಮಾಡುವುದನ್ನು ಮತ್ತು ಬಾಕಿ ಉಳಿದ ವಹಿವಾಟುಗಳನ್ನು ಪದೇ ಪದೇ ರಿಫ್ರೆಶ್ ಮಾಡುವುದನ್ನು ನಿಲ್ಲಿಸಲು ಬಳಕೆದಾರರಿಗೆ ಸೂಚಿಸಲಾಗಿದೆ. ನಾವು ಹೇಳಿರುವಂತಹ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.